ಒಂದೊಮ್ಮೆ ನಾನೇನಾದರೂ ಸರಿ ಹೋಗಿಲ್ಲ ಅಂದರೆ ನಾನು ಬಿಟ್ಟುಬಿಡ್ತೀನಿ ಯೂಟ್ಯೂಬ್. ಅದೇ ಕಂಟಿನ್ಯೂ ಆಗಿ ಇನ್ನೂ ಕಂಡೀಷನ್ ಏನಾದರೂ ವರ್ಸ್ಟ್ ಆದರೆ ನಾನು ಖಂಡಿತ ಚಾನಲನ್ನು ಸ್ಟಾಪ್ ಮಾಡ್ತೇನೆ, ಈಗಲೇ ಸ್ಟಾಪ್ ಮಾಡ್ತೇನೆ. ಸರಿಸುಮಾರು 3223 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಆಲ್ರೆಡಿ. ಅಷ್ಟಾದರೂ ಆದ್ರಲ್ಲ ಅದೊಂದು ಸಂತೋಷವೇ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ವೀಡಿಯೋಸನ್ನು ನೋಡ್ತಿದ್ದೀರಾ, ಎಲ್ಲ ನನ್ನ ಸಬ್ಸ್ಕ್ರೈಬರ್ಸಿಗೆ, ವ್ಯೂವರ್ಸಿಗೆ ಮತ್ತು ನನ್ನೆಲ್ಲ ಫ್ರೆಂಡ್ಸು ಎಲ್ಲರಿಗೂ ಕೂಡ ತುಂಬ 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 ಥ್ಯಾಂಕ್ಸ್. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಇವತ್ತು ನಾನು ನನ್ನ ಚಾನಲಲ್ಲಿ ಯಾವುದೇ ವಿಡಿಯೋ ಹಾಕ್ತಾಯಿಲ್ಲ. ಹಾಗೆ ಸುಮ್ಮನೆ ಸ್ವಲ್ಪ ನಿಮ್ಮೊಟ್ಟಿಗೆಲ್ಲ ಮಾತಾಡೋಣ ಅಂತ ಕೂತಿದ್ದೇನೆ. ವಿಷಯ ಏನಪ್ಪ ಅಂದರೆ, ಯಾಕೋ ನನಗೆ ಯೂಟ್ಯೂಬ್ ಕಂಟಿನ್ಯೂ ಮಾಡಬೇಕೋ ಬೇಡೋ, ಹಾಗೆ ಬಿಟ್ಬಿಡೋಣ ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ. ಕಾರಣ ಏನಂದರೆ, ತುಂಬ ಹುಷಾರು ತಪ್ತಾ ಇದ್ದೇನೆ ಒಂದು ಕಾರಣ, ಮತ್ತು ಬೇರೆಲ್ಲ ಕಾರಣ ನೆಕ್ಸ್ಟ್ ಹೇಳ್ತೇನೆ. ಲಾಸ್ಟ್ ಟೈಮ್ ನಾನು ಪೊಳಲಿಗೆ ವಿಡಿಯೋ ಹಾಕಿದ್ದೆ ಅಲ್ವಾ, ಮೇ ತಿಂಗಳಲ್ಲಿ. ಆಗ ಅಲ್ಲಿ ಹೋಗಿ ಬಂದಾಗಿಂದ ತುಂಬಾ ಕಂಟಿನ್ಯೂಸ್ ಆಗಿ ಹುಷಾರು ತಪ್ತಾ ಇದ್ದೇನೆ. ಅದಕ್ಕೂ ಮೊದಲು ಇತ್ತು, ಇಲ್ಲ ಅಂತಲ್ಲ, ಆದರೆ ತುಂಬಾ ಒಂದು 2 ಮಂತ್ಸಿಗೆ ಬಂತು. ಪದೇ ಪದೇ ಜ್ವರ ಬರೋದು. ಬಂದರೆ ನನಗೆ ಯಾವುದೇ ಮೆಡಿಸಿನ್ ತಗೊಳಕ್ಕಾಗಲ್ಲ, ಇಂಗ್ಲೀಷ್ ಮೆಡಿಸಿನ್ ಅಲ್ಲ, ತುಂಬ ರಿಯಾಕ್ಷನ್ ನನಗೆ. ಹಾಗೆ ನಾನು ಕಷಾಯ ಅದು ಇದರಲ್ಲೇ ಗುಣ ಮಾಡ್ಕೋಬೇಕು. ಆದರೆ ಏನಪ್ಪ ಅಂದರೆ, ತುಂಬ ಟೈಮ್ ಹಿಡಿಯುತ್ತೆ, ತುಂಬ ಡಿಲೇ ಆಗಿಬಿಡುತ್ತೆ. ಅದರಿಂದ ಈಗಲೂ ಕೂಡ ಹುಷಾರಿಲ್ಲ ನನಗೆ. ಅದರ ನಂತರ ನಾನು ಸುಮಾರು ಒಂದು 15 ಡೇಸ್ ಆದಮೇಲೆ ಒಂದು ವಿಡಿಯೋ ಹಾಕಿದ್ದೆ, ನೋಡಿರ್ಬೋದು ಎಲ್ಲರೂ ಕೂಡ. ಸುರತ್ಕಲ್ಲಿಗೆ ಹೋದೆ, ಕಾಲೇಜಿಗೆ ಹೋಗ್ಲಿಕ್ಕಿತ್ತು, ಬ್ಯಾಂಕಿಗೆ ಹೋಗ್ಲಿಕ್ಕಿತ್ತು, ಅದಕ್ಕೋಸ್ಕರ ಬಂದೆ ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ದೆ. ಆಗಲೂ ಕೂಡ ನನಗೆ ತುಂಬ ಸುಸ್ತಂತ ಹೇಳಿದ್ದೇನೆ. ಅದರ ನಂತರ ಯಾವುದೋ ಹಳೆಯ ವಿಡಿಯೋ ಇತ್ತು ಒಂದೆರಡು, ಅದನ್ನು ಎಡಿಟ್ ಮಾಡಿ ಹಾಕಿದೆ. ಆದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ. ಯಾಕೋ ಈಗ ಆಗಲ್ಲ ಅಂತ ಅನ್ಸೋಕ್ಕೆ ಶುರು ಆಗಿಬಿಟ್ಟಿದೆ. ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ನೋಡಿ, ನಾನು ಇಲ್ಲೇ ಕೂತಿದ್ದೇನೆ ಬೆಡ್ ಪಕ್ಕನೇ. ಈಗೂ ಜ್ವರ ಉಂಟು ನನಗೆ. ಹಾಗೆ ಏನು ಮಾಡೋದು, ತುಂಬ ಕನ್ಫ್ಯೂಷನಲ್ಲಿದ್ದೇನೆ, ಏನು ಮಾಡೋದು ಅಂತ ಆಗ್ಬಿಟ್ಟಿದೆ. ಅದಕ್ಕೆ ನಿಮ್ಮ ಹತ್ರ ಎಲ್ಲ ಕೇಳೋಣ, ಹೇಳೋಣ, ಮಾತಾಡೋಣ ಅಂತ. ಒಂದು 3-3.5 ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಎಲ್ಲರಂಗೆ ನಾನು ವಿಡಿಯೋ ಮಾಡೋಣ, ತುಂಬ ಇಂಟ್ರೆಸ್ಟ್ ನನಗೆ. ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡಿ ಭಾರಿ ಉಮೇದಿ. ಹಾಗೆ ಚೆನ್ನಾಗಿ ಎಲ್ಲ ಅದು ಇದು ಕಂಟೆಂಟ್ ಹಾಕೋಣ, ಒಳ್ಳೊಳ್ಳೆ ವಿಷಯಗಳನ್ನು ಹಾಕೋಣ. ಸರಿ, ಸ್ಟಾರ್ಟ್ ಮಾಡಿದೆ, ಎಲ್ಲ ಮಾಡಿದೆ. ಆದರೆ ನನಗೊಂದು 5-6 ವರ್ಷದಿಂದ ತುಂಬ ಹೆಲ್ತ್ ಕೈ ಕೊಡ್ತಿದೆ. ಕರುಳಿನ ಪ್ರಾಬ್ಲಮ್ ಇದೆ ದೊಡ್ಡದು. ಪ್ರತಿ ವರ್ಷ ಒಂದು 5-6 ವರ್ಷದಿಂದ ಪ್ರತಿ ವರ್ಷ KMCಗೆ ಹೋದರೆ ಅಡ್ಮಿಟ್ ಆದರೆ 1-1.5 ತಿಂಗಳು ಅಡ್ಮಿಟ್ ಆಗ್ತಿದ್ದೆ. ಕೆಲವು ನರ್ಸ್ಗಳು ಹೇಳೋರು, ಬಂದರೆ ಹೋಗೋದೇ ಇಲ್ಲ ಇವರು ಅಂತ. ಆ ಥರ ಪರಿಸ್ಥಿತಿ ಇತ್ತು. ಅವರಿಗೂ ಎಲ್ಲ ಗೊತ್ತಿತ್ತು, ಅದು ಲಾಂಗ್ ಟೈಮ್ ಇರೋ ಪೇಷಂಟ್. ಹಾಗೆ ಆಗೆಲ್ಲ ಗ್ಯಾಪ್ ಆಗಿ ಬಿಡ್ತಿತ್ತು. ನೆಕ್ಸ್ಟು 2.5 ವರ್ಷದ ಹಿಂದೆ ಅಂತೂ ವರ್ಷ ಅಡ್ಮಿಟ್ ಆಗಿ ಸರಿ ಹೋಗಿದೆ. ಆಮೇಲೆ ಲಾಸ್ಟಿಗೆ ದೊಡ್ಡ ಸರ್ಜರಿ ಆಯಿತು, ಮೇಜರು. ಕರಳನ್ನು ಕಟ್ ಮಾಡಿ, ದೊಡ್ಡ ಕರಳನ್ನು ಕಟ್ ಮಾಡಿ ಆಪ್ರೇಷನ್ ಮಾಡಿದ್ದು. ಆದರೂ ಕೂಡ 1 ವರ್ಷ, ಅದರ ನಂತರ 1-2 ತಿಂಗಳಲ್ಲೇ 2 ಕೈ ಕೂಡ ಬಿದ್ದೋಯ್ತು ಅಂದರೆ ಫ್ರೋಝನ್ನು. ಏನು ಕೆಲಸಕ್ಕಿಲ್ದಂಗೆ, ಏನೂ ಮಾಡೋಕ್ಕಾಗದೆ ಹಿಂಗೆ ಇರ್ತಿದ್ದೆ. ಕೈ ಅಲುಗಾಡ್ಸೋಕ್ಕಾಗ್ತಿರ್ಲಿಲ್ಲ, ಎತ್ತಕ್ಕೆ ಆಗ್ತಿರ್ಲಿಲ್ಲ. 2 ಕೈ ಕೂಡ 1 ವರ್ಷ ಹಾಗೇ ಇದ್ದೆ. ಬೆರಳು ಮಾತ್ರ ಅಲುಗಾಡ್ತಿತ್ತಷ್ಟೆ. ಅದರಲ್ಲೂ ನನ್ನ ಮಡ್ಲ ಮೇಲೆ ದಿಂಬನ್ನಿಟ್ಕೊಂಡು ಎಡಿಟ್ ಮಾಡ್ತಿದ್ದೆ. ಸರ್ಜರಿ ಆದಮೇಲೆ 4-5 ತಿಂಗಳ ಗ್ಯಾಪ್ ಆಗಿ ಬಿಡ್ತು ಬಿಡಿ, ಏನು ಮಾಡೋಕ್ಕಾಗಲ್ಲ. ಅದರ ನಂತರ ಅಂಥ ಸ್ಟೇಜಲ್ಲೂ ವೀಕ್ನೆಸ್ಸಲ್ಲೂ, ಸಿವಿಯರ್ ವೀಕ್ನೆಸ್ಸಲ್ಲೂ ಕೂಡ ನಾನು ಬೆರಳು ಅಲುಗಾಡಿಸ್ತಿತ್ತು ಅಷ್ಟೇ, ಮೊಬೈಲನ್ನು ಇಟ್ಕೊಂಡು. ಓಲ್ಡ್ ಯಾವುದೆಲ್ಲ ವೀಡಿಯೋ ಶೂಟಿಂಗ್ ಮಾಡಿದ್ದೆ ಬಿಫೋರ್ ಸರ್ಜರಿ, ಓಲ್ಡೆಲ್ಲ ಯಾವುದು ವೀಡಿಯೋ ಶೂಟಿಂಗ್ ಮಾಡಿದ್ದೆ ಬಿಫೋರ್ ಸರ್ಜರಿ, ಅದೆಲ್ಲ ವೀಡಿಯೋ ಕ್ಲಿಪ್ಸ್ಗಳನ್ನು ಇಷ್ಟೇ ಅಲುಗಾಡ್ಸೋಕ್ಕಾಗ್ತಿತ್ತು ಬೆರಳು. ಅಂಥದ್ರಲ್ಲಿ ಎಡಿಟ್ ಮಾಡಿ
ನಿಧಾನಕ್ಕೆ ವಾಯ್ಸ್ ಓವರ್ ಮಾಡಿ ಎಲ್ಲ ನಿಧಾನ ಮಾಡಿ ಅಂತೂ ಬಿಡಲಿಲ್ಲ, ಸ್ಟಾರ್ಟ್ ಮಾಡಿದೆ ತಿರ್ಗಾ ಮತ್ತೆ ನಿಧಾನ ಕಂಟಿನ್ಯೂ ಮಾಡಿದೆ. ಕುಕಿಂಗ್ ಚಾನಲ್ ಕೂಡ ನಂದಿದೆ, ನಿಮಗೆಲ್ಲ ಗೊತ್ತಿಲ್ಲ. ಅಲ್ಲೂ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ, ಇಲ್ಲೂ ಮಾಡ್ತಿದ್ದೆ. ಈಗೊಂದು 5-6 ತಿಂಗಳಿಂದ ಅದು ಕೂಡ ಸ್ಟಾಪ್ ಮಾಡಿದೆ. ಯಾಕೋ ಏನೋ ಸರಿ ಹೋಗ್ತಿಲ್ಲ ಯಾವುದು ಕೂಡ. ಆಚೆನೂ ಇಲ್ಲ ಈಚೆನೂ ಇಲ್ಲ, ಇದು ಮುಂದೆ ಹೋಗಲ್ಲ ಅದು ಮುಂದೆ ಹೋಗಲ್ಲ ಅಂತಾಯಿತು. ಅದಕ್ಕೋಸ್ಕರ ನನ್ನ ಫ್ರೆಂಡ್ಸು ಕೆಲವರು ಹೇಳಿದ್ರು ಒಂದನ್ನೇ ಕಂಟಿನ್ಯೂ ಮಾಡಿಬಿಡು ಅಂತ. ಸರಿ, ಕುಕಿಂಗ್ ಚಾನಲ್ ಬಿಟ್ಟೆ, ಇದನ್ನು ಕಂಟಿನ್ಯೂ ಮಾಡಿದೆ. ಎಂಥದೇ ಹುಷಾರು ತಪ್ಪಿದರೂ ಕೂಡ ಡೈಲಿ ವ್ಲಾಗ್ಸನ್ನು ಹಾಕೋಕ್ಕಾಗದಿದ್ದು ಕೂಡ ಹಾಗೆ ವಾರಕ್ಕೆ 1-2 ಹಾಕ್ತೀನಿ ವೀಡಿಯೋ. ಫಸ್ಟೆಲ್ಲ ಏನಾಗ್ತಿತ್ತು, ಹೊರಗಡೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಮೊದಲೆಲ್ಲ ವೀಡಿಯೋ ಮಾಡಿದ್ದೆಲ್ಲ ಹಾಕ್ತಿದ್ದೆ ಅಲ್ವಾ, ಗಿಡ ಅದು ಇದು ಹೇಳ್ತಿದ್ರು ತುಂಬ ಜನ ಫ್ರೆಂಡ್ಸ್ ಇರ್ತಾರಲ್ವ. ಮತ್ತು ಕೆಲವರು ಅದೇನೋ ಪಶು ಪಕ್ಷಿ ಪ್ರಾಣಿ ಗಿಡ ಎಲ್ಲ ತೋರಿಸಿದ್ರೆ ಯಾರೂ ನೋಡಲ್ಲ. ವ್ಲಾಗಿಂಗ್ ಅಂದರೆ ಹೊರಗಡೆ ಶಾಪಿಂಗು ಅದು ಇದು ಅದೆಲ್ಲ ವೀಡಿಯೋ ಮಾಡಿ ಹಾಕಿದರೆ ನೋಡ್ತಾರೆ ಜನ. ಯಾಕಂದರೆ ಅಷ್ಟು ವ್ಯೂಸ್ ಬರ್ತಿರ್ಲಿಲ್ಲ ನನಗೆ. ಹೆಲ್ತ್ ಇಶ್ಯೂಸ್ ಇಷ್ಟೆಲ್ಲ ಇದ್ದರೆ ಎಲ್ಲಿ ಹೋಗೋದು ಅಲ್ವಾ, ಹೊರಗಡೆ ಸುತ್ತಾಡೋಕ್ಕೆ ಎಲ್ಲಿ ಹೋಗೋಕ್ಕಾಗುತ್ತೆ. ಸರಿ, ನಾನು ಏನಾದ್ರು ತರೋಕ್ಕೆ ಶಾಪಿಂಗಿಗೆ ಅಂದರೆ ನನ್ನ ಮಗಳಿಗೆ ಏನಾದ್ರು ಬೇಕಾದರೆ, ಮನೆಗೆ ಬೇಕಾದರೆ ಹೊರಗಡೆ ಹೋದಾಗ ಅಂಗಡಿಗಳಿಗೆ ಮನೆಯಿಂದ ಆಟೋದಲ್ಲಿ ಕೂತ್ಕೊಂಡು ಹೋದರೆ ಅಂಗಡಿ ಬಾಗಿಲಲ್ಲಿ ನಿಲ್ಲೋದು. ಅಲ್ಲಿ ಏನಾದ್ರು ಪರ್ಚೇಸ್ ಮಾಡುವಾಗ ಅಲ್ಲೇ ಒಂಚೂರು ವೀಡಿಯೋ ಮಾಡ್ಕೊಳ್ಳೋದು, ಪರ್ಮಿಷನ್ ತೊಗೊಂಡು ಪುನಃ ಮನೆಗೆ ಬಂದು ಸೇರ್ಕೊಳ್ಳೋದು. ಕೂಡಲೇ ಎಡಿಟ್ ಮಾಡೋಕ್ಕಾಗಲ್ಲ. ಯಾವಾಗೋ ಮಾಡಿದ್ದು ಯಾವಾಗೋ ಎಡಿಟ್ ಮಾಡ್ತೇನೆ, ಯಾವಾಗೋ ಹಾಕ್ತೇನೆ. ಅಂತೂ ಓಲ್ಡ್ ವೀಡಿಯೋ ಎಲ್ಲ ಈಗ ಹಾಕೋದು, ಈಗಿನ ವೀಡಿಯೋ ಆಮೇಲೆ ಹಾಕೋದು. ಒಟ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡೇ ಬಂದೆ. ಕೆಲವೊಂದು ವೀಡಿಯೋಸ್ ಎಲ್ಲ ಚೆನ್ನಾಗಿ ಓಡಿದೆ, ಇಲ್ಲ ಅಂತಿಲ್ಲ. ಸುರತ್ಕಲ್ ಫುಡ್ ಫೇರ್ ಆಗಲಿ, ಹಲಸಿನ ಮೇಳ ಅದು ಇದು ತುಂಬ ವೀಡಿಯೋಸ್ ಇದೆ ಬಿಡಿ ಹಾಕಿದ್ದು. ಅದರಲ್ಲಿ ಕೆಲವೊಂದು ವೀಡಿಯೋಸು ಒಳ್ಳೆ ಓಡಿದೆ, ಒಳ್ಳೆ ವ್ಯೂಸ್ ಬಂದಿದೆ. ಆದರೆ ಹೆಚ್ಚಿನ ವೀಡಿಯೋಸಿಗೆ ವ್ಯೂಸ್ ಇಲ್ಲ. ನೋಡಿದವರೆಲ್ಲ ಚೆನ್ನಾಗಿರುತ್ತೆ, ಇನ್ಫಾರ್ಮೇಟಿವ್ ವೀಡಿಯೋ ಹೊಗಳೋದೆಲ್ಲ ಹೊಗಳುತ್ತಾರೆ. ಆದರೆ ಯೂಟ್ಯೂಬ್ ರೆಕಮೆಂಡೇಷನಿಗೆ ಹೋಗ್ತಿಲ್ಲ, ಏನಕ್ಕೆ ಗೊತ್ತಿಲ್ಲ ನನಗೆ. ಟೆಂಪಲ್ಲಿಗೆ ಹೋದರೆ ಟೆಂಪಲ್ದು ಕೂಡ ಹಾಕಿದ್ದೇನೆ. ತುಂಬ ವೆರೈಟಿ ಉಂಟು, ಇನ್ಫಾರ್ಮೇಟಿವ್ ವೀಡಿಯೋಸ್ ಉಂಟು. ಹಾಗೆ ಕೆಲವರ ಆರ್ಟು, ಹಾಗೆ ಕಾಮಿಡಿ ವೀಡಿಯೋಸು, ಫನ್ನಿ ವೀಡಿಯೋಸ್ ಎಲ್ಲ ಇದೆ. ತುಂಬ ವೆರೈಟಿ ಎಲ್ಲ ರೀತಿಯ ಟ್ರೈ ಮಾಡಿದೆ. ಅದರಲ್ಲಿ ನನ್ನೆಲ್ಲ ಕಷ್ಟ ಮರ್ತಾಯ್ತಾ, ನನ್ನೆಲ್ಲ ಏನೇನು ಪ್ರಾಬ್ಲಮ್ಸ್ ಆಗ್ತಿತ್ತು ಆಫ್ಟರ್ ಸರ್ಜರಿ, ಏನೇ ಬಾಡಿಯಲ್ಲಿ ಏನೇ ಏರ್ಪೇರು ಹಾಗೆ ಆಗುತ್ತೆ. ತುಂಬ ದೊಡ್ಡ ಸರ್ಜರಿ ಅಂದಮೇಲೆ ಅಷ್ಟು ವರ್ಷದಿಂದ ಅಡ್ಮಿಟ್ ಆಗ್ತಿದ್ದೀನಿ, 5-6 ವರ್ಷದಿಂದ ಹೊಟ್ಟೆಯಲ್ಲಿ ಅಷ್ಟು ದೊಡ್ಡ ಪ್ರಾಬ್ಲಮ್ ಇಟ್ಕೊಂಡು ಕರಳಲ್ಲಿ. ತುಂಬ ಹೇಳೋಕ್ಕಾಗದೇ ಇರುವಷ್ಟು, ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರುವಷ್ಟು ಕಷ್ಟ ಉಂಟು ನನಗೆ. ಅದೆಲ್ಲವನ್ನು ಇದು ನನಗೆ ಮರೆಸಿಬಿಡ್ತು, ಯೂಟ್ಯೂಬ್ ಮರೆಸಿಬಿಡ್ತು. ಅಂದರೆ ಆದಷ್ಟು ಅದರ ಕಡೆಗೆ ಒಂದು ನಮಗೆ ಲಕ್ಷ್ಯ ಹೋಗ್ದಂಗೆ, ಆದಷ್ಟು ಮೈಂಡನ್ನು ಡೈವರ್ಟ್ ಮಾಡೋಕ್ಕೆ, ನನ್ನ ಮೈಂಡನ್ನು ಡಿಪ್ರೆಷನ್ನಿಗೆ ಹೋಗೋದಂಗೆ, ಅದನ್ನು ಒಂದು ಎಂಗೇಜ್ ಆಗಿಟ್ಕೊಳ್ಳುವಂಗೆ ನನಗೆ ಯೂಟ್ಯೂಬ್ ಹೆಲ್ಪ್ ಮಾಡಿದೆ. ಯಾಕಂದರೆ ನಾನು ಡೈಲಿ ವ್ಲಾಗ್ ಹಾಕಲ್ಲ. ಡೈಲಿ ವ್ಲಾಗ್ ಅಂದರೆ ದಿನ ಚೂಚೂರು ಅದು ಕೆಲಸ ಕಾರ್ಯ ನೋಡಿ ಮಾಡಿ ಅದನ್ನು ಅಪ್ಲೋಡ್ ಮಾಡೋದು. ಹೇಗೂ ತುಂಬ ಇಡೀ ಮನೆ ಕೆಲಸ ಮಾಡೋಕ್ಕಾಗಲ್ಲಲ್ಲ ನನಗೆ, ಅದಕ್ಕೆ ಡೈಲಿ ವ್ಲಾಗ್ನ ಹಾಕಿಲ್ಲ. ಆ್ಯಕ್ಚುಲಿ ಮೊದಲಿಂದನೂ ಅದು ವಿಚಾರ ಕೂಡ ಮಾಡಿರಲಿಲ್ಲ. ನಾನು ಸರಿ ಇರುವಾಗಲೂ ಕೂಡ, ಚಾನಲ್ ಓಪನ್ ಮಾಡುವಾಗಲೂ ಕೂಡ ಡೈಲಿ ವ್ಲಾಗ್ ಮಾಡೋದು, ನನ್ನ ಡೈಲಿ ರೂಟೀನು, ನನ್ನ ಬಗ್ಗೆ ವಿಷಯ ಹೇಳೋದು, ನನ್ನ ಬಗ್ಗೆ ವಿಡಿಯೋ ಮಾಡೋದು, ನಾನು ಅದು ವಿಚಾರನೇ ಇರಲಿಲ್ಲ. ಒಳ್ಳೊಳ್ಳೆ ಕಂಟೆಂಟ್ ಹಾಕಬೇಕು, ನನಗೆ ಒಳ್ಳೊಳ್ಳೆ ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಅನ್ನೋದೊಂದೇ ಇತ್ತು. ಹಾಗೆಯೇ ಇದನ್ನು ಹುಷಾರು ತಪ್ಪಿದರೂ ಕೂಡ ಕಂಟಿನ್ಯೂ ಮಾಡ್ತಾನೆ ಬಂದೆ ನಾನು. ತುಂಬ ಕೆಲವೊಂದು ಸುರತ್ಕಲ್ಲಿರೋ ಒಳ್ಳೊಳ್ಳೆ ಅಂಗಡಿಗಳು, ಟೆಂಪಲ್ಗಳು, ಅದು ಕೂಡ ಒಳ್ಳೆ ವಿಷಯಗಳೇ ತಾನೆ. ಎಷ್ಟೋ ಜನರಿಗೆ ಗೊತ್ತಿರಲ್ಲ, ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ ಯಾವುದ್ಯಾವ್ದು ಎಲ್ಲೆಲ್ಲಿದೆ. ಲೋಕಲ್ ಇದ್ದವರಿಗೆ ಗೊತ್ತಿರುತ್ತೆ, ಔಟ್ಸೈಡರ್ಸು ಇಲ್ಲಿ ಬಂದವರಿಗೆ ಗೊತ್ತಿರಲ್ಲ. ತುಂಬ ಜನರಿಗೆ ಹೆಲ್ಪ್ ಆಗಿದೆ, ಹೇಳಿದ್ದಾರೆ ನನಗೆ. ಎಲ್ಲನೂ ಓಕೆ, ಆದರೆ ನನಗೆ ಹೇಗೆ ವ್ಯೂಸ್ ಬರಬೇಕಿತ್ತು ವೀಡಿಯೋಸಿಗೆ, ಅಷ್ಟು ಬರ್ತಾ ಇಲ್ಲ ನನಗೆ. ಕೆಲವೊಂದಕ್ಕೆ ಮಾತ್ರ ಬರುತ್ತೆ, ಅದು ವಾಚ್ ಟೈಮ್ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಆಗಲ್ಲ. ಅದರಿಂದ ತುಂಬ ಪ್ರತಿಯೊಂದು ವೀಡಿಯೋಸಿಗೆ ವ್ಯೂಸ್ ಬಂದರೆ ಮಾತ್ರ ಅದು ಸಾಧ್ಯ ಉಂಟು. ಆ್ಯಕ್ಚುಲಿ ನಮ್ಮಂಥ ಕಂಟೆಂಟ್ ವೀಡಿಯೋಸ್ ಹಾಕೋರಿಗೆ ತುಂಬ ಎಡಿಟಿಂಗ್ ಕಷ್ಟ ಆಗುತ್ತೆ. ಎಲ್ಲ ಯೂಟ್ಯೂಬರ್ಸಿಗೂ ಕಷ್ಟ. ವೀಡಿಯೋ ಅಂತ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಾಗ ತುಂಬ ಕಷ್ಟ ಇರುತ್ತೆ.
ಅದು ಯೂಟ್ಯೂಬರ್ಸಿಗೆ ಗೊತ್ತು. ಆದರೆ ನಮ್ಮಂಥ ಕಂಟೆಂಟ್ ವೀಡಿಯೋ ಹಾಕ್ತಾರಲ್ವ, ಅಂದರೆ ಬೇರೆ ಬೇರೆ ಪ್ಲೇಸಿಗೆ ಹೋಗಿ ಬೇರೆ ಬೇರೆ ಶಾಪು ಅಥವಾ ಏನೋ ಒಂದು ಹೊರಗಡೆ ಅದು ವೀಡಿಯೋ ಕ್ಲಿಪ್ಸ್ ತುಂಬ ಇರುತ್ತೆ. ಅದನ್ನು ವೀಡಿಯೋ ಕ್ಲಿಪ್ಸ್ಗಳನ್ನು ಒಂದು ಪ್ರಾಪರ್ ವೇದಲ್ಲಿ ಜೋಡಿಸೋದು, ಕಟ್ ಮಾಡೋದು, ಯಾವುದು ಬೇಕು ಬೇಡ ನೋಡೋದು, ಮತ್ತು ಸೂಟೇಬಲ್ ಮ್ಯೂಸಿಕ್ ಹಾಕೋದು, ಕಾಪಿರೈಟ್ ಫ್ರೀ ಮ್ಯೂಸಿಕ್ ಆಗಬೇಕು. ಯಾವುದೇದೋ ವೀಡಿಯೋಕ್ಕೆ ಯಾವುದೇದೋ ಮ್ಯೂಸಿಕ್ ಅಟ್ರಾಶಿ ಹಾಕಿದರೆ ಅದು ನೋಡೋಕ್ಕೆ ಸರಿ ಹೋಗಲ್ಲ. ಅದೆಲ್ಲ ನೋಡಿ ಮಾಡಿಯೇ ಹಾಕೋದು ನಾನು. ಅದನ್ನು ನೋಡಿದವರೆಲ್ಲರೂ ಹೇಳಿದ್ದಾರೆ ನನಗೆ, ಕರೆಕ್ಟಾಗಿ ಮ್ಯೂಸಿಕ್ಕನ್ನು ಸರಿಯಾಗಿ ಸೂಟ್ ಆಗುವಂಗೆ ಹಾಕಿರ್ತೀರ ಅಂತ. ನಿಜಕ್ಕೂ ನೋಡಿದವರೆಲ್ಲ ಹೇಳೋ ಒಂದು ಕೆಲವೊಂದು ವಿಷಯ ಉಂಟಲ್ಲ, ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಅಂತಾಗತ್ತೆ ನಿಜವಾಗೂ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತೆ ನನಗೆ. ಆದರೆ ಯೂಟ್ಯೂಬಲ್ಲಿ ಅದು ರೆಕಮೆಂಡ್ ಆಗ್ತಿಲ್ಲ, ತುಂಬ ಜನರಿಗೆ ಹೋಗ್ತಿಲ್ಲ. ವಾಚ್ ಟೈಮ್ ಕೂಡ ನನಗೆ ಅಲ್ಲಿ ವೀಡಿಯೋದಲ್ಲಿ ಎಷ್ಟು ವಾಚ್ ಟೈಮ್ ತೋರಿಸುತ್ತೆ ನೋಡಿ, ಇಲ್ಲಿ ಆ್ಯಡ್ ಆಗ್ತಾಯಿಲ್ಲ. ಟೋಟಲ್ ವಾಚ್ ಟೈಮಿಗೆ ಅದು ಆ್ಯಡ್ ಆಗಿರಲ್ಲ. ಏನೋ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಎಲ್ಲ. ರೀಲ್ಸ್ ಕೂಡ ಮಾಡ್ತಿದ್ದೆ ಎಷ್ಟು ದಿನ, ಎಷ್ಟು ಹುಷಾರಿಲ್ಲದಿದ್ದರೂ ಕೂಡ. ನಂಗೆ ತುಂಬ ಇಷ್ಟ ಡ್ಯಾನ್ಸ್ ಎಲ್ಲ. ಅಂದರೆ ನಿಂತಲ್ಲೇ ನನಗೆ ಕುಣಿಯೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಈಗ ಆಫ್ಟರ್ ಸರ್ಜರಿ ನಿಂತಲ್ಲೇ ಹೀಗೆ ಕೈ ಕೈ ಕುಣಿಸ್ಕೊಂಡು ಒಳ್ಳೊಳ್ಳೆ ಹಾಡಿಗೆ ಖುಷಿಯಿಂದ ರೀಲ್ಸ್ ಮಾಡ್ತಿದ್ದೆ. ಅದಕ್ಕೂ ಕೂಡ ತುಂಬ ಜನ ಕಮೆಂಟ್ಸ್ ಹಾಕಿದ್ರು, ನಾನೇನು ತಾದಿಮಿ ತಕದಿಮಿ ಅಂತ ಕುಣಿತೇನೆ, ನಾಟಕ ಮಾಡ್ತಾಳೆ ಹುಷಾರಿದ್ದಾಳೆ ಅಂತಿದ್ರು. ಇಲ್ಲಿ ಏನಾರ ಅಂದ್ಕೊಳ್ಳಿ, ಖುಷಿ ಅಂತ ಸಿಗುವಾಗ ಒಳ್ಳೆ ರೀತಿಯಿಂದ ಒಳ್ಳೆ ವಿಷಯಕ್ಕೆ ನಾವು ಯಾರೇನಂದರೂ ಕ್ಯಾರ್ ಮಾಡಬಾರ್ದು ಅಂತ ಹೇಳ್ಕೊಂಡು ತುಂಬ ಜನರದ್ದು ನೋಡ್ತೇನೆ ವ್ಲಾಗಿಂಗ್ ಚಾನಲ್ನ ನಾನು. 50% ಜನ ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ವೀಡಿಯೋಗ್ರಫಿ, ಕಂಟೆಂಟು, ಮಾತುಕತೆ ಎಲ್ಲ ಪರ್ಫೆಕ್ಟ್ ಇರುತ್ತೆ. ಆದರೆ ಕೆಲವರನ್ನು ನೋಡ್ತೇನೆ ತೀರಾ ಬಕ್ವಾಸ್ ಇರುತ್ತೆ, ವೀಡಿಯೋಗ್ರಫಿ ಗೊತ್ತಿರಲ್ಲ. ಆದರೂ ಕೂಡ ಓಕೆ, ಅಷ್ಟಾದರೂ ಟ್ರೈ ಮಾಡ್ತಿದ್ದಾರಲ್ವ ಅಂತ ಖುಷಿ ಪಡಬೇಕು. ಯಾಕಂದರೆ ಏನೂ ಮಾಡದೆ ಬ್ಯಾಡ್ ಕಮೆಂಟ್ಸ್ ಮಾಡಿಕೊಂಡು ಬೇರೆಯವ್ರ ಬಗ್ಗೆ ಗೇಲಿ ಮಾಡ್ಕೊಂಡು ಕೂರೋರ್ಗಿಂತ ಏನೋ ಒಂದು ಮಾಡ್ತಿದ್ದಾರೆ, ಟ್ರೈ ಮಾಡ್ತಿದ್ದಾರೆ, ಏನೋ ಒಂದು ಕಂಟೆಂಟ್ ಹಾಕ್ತಿದ್ದಾರೆ, ಅಷ್ಟಾದರೂ ಒಂದು ಅವರಿಗೆ ರೆಸ್ಪೆಕ್ಟ್ ಕೊಡಲೇಬೇಕಾದದ್ದು. ಎಷ್ಟೋ ಜನರಿಗೆ ವೀಡಿಯೋಗ್ರಫಿ ಗೊತ್ತಿರಲ್ಲ, ಒಟ್ರಾಶಿ ಮಾಡ್ತಾರೆ ವೀಡಿಯೋ, ಹೇಗೆಗೋ ತಗೊಳ್ತಾರೆ. ಯಾವ ಪ್ಲೇಸನ್ನಾಗಲಿ, ಟೆಂಪಲ್ ಆಗಲಿ, ಯಾವುದೇ ಆಗಲಿ ಅದರ ಬಗ್ಗೆ ನಾಲೆಜ್ ಇರಲ್ಲ. ಆದರೂ ಕೂಡ ಅವರಿಗೆಲ್ಲ ಒಳ್ಳೆ ವ್ಯೂಸ್ ಬರ್ತಿದೆ. ನಾನೇ ಭಾರಿ ದೊಡ್ಡದಾಗಿ ವೀಡಿಯೋ ಮಾಡ್ತೇನೆ ಅಂತಲ್ಲ, ನಾನು ಹೇಳೋದು ಹಾಗೆ ಇದ್ದವರಿಗೂ ಕೂಡ ತುಂಬಾ ವ್ಯೂಸ್ ಬರುತ್ತೆ ಇತ್ತೀಚೆಗೆ. ನಾನು ಏನೂ ಹುರುಳಿಲ್ಲದೆ ವೀಡಿಯೋ ಮಾಡೋದೇ ಇಲ್ಲ, ಕಂಟೆಂಟ್ ಹಾಕ್ತೇನೆ, ಒಳ್ಳೆ ಮೆಸೇಜ್ ಕೊಡ್ತೇನೆ. ನೋಡಿದವರೆಲ್ಲ ತುಂಬ ಒಳ್ಳೆ ಒಪಿನಿಯನ್ ಕೊಡ್ತಾರೆ, ವೀಡಿಯೋಗ್ರಫಿಗಾಗಲಿ, ಮಾತಿಗಾಗಲಿ, ಎಲ್ಲದಕ್ಕೂ ಕೂಡ. ಆದರೆ ಯೂಟ್ಯೂಬ್ ರೆಕಮೆಂಡೇಷನಿಗೆ ಹೋಗ್ತಿಲ್ಲ, ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ಒಂದಲ್ಲ ಒಂದಿನ ಒಳ್ಳೆಯದಾಗ್ಬೋದು, ಇಂಥ ಕಂಟೆಂಟ್ಗಳಿಗೂ ಇಂಥ ಚಾನಲಿಗೂ ಒಂದು ಬರ್ಬೋದು ಸಮಯ, ಪಡ್ಕೊಂಡು ಬಂದಿರಬೇಕಲ್ವ. ಹಾಗಂತ ನಾನು ಹೋಪ್ ಬಿಟ್ಟಿಲ್ಲ, ಹಾಗೆ ಹಾಕ್ಕೋತಾನೆ ಬರ್ತಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೆ ಇತ್ತೀಚೆಗೆ ಯಾಕೋ ನನಗೆ ತುಂಬ ಬೇಸರ ಆಗೋಕ್ಕೆ ಶುರುವಾಗಿದೆ. ನನಗೇನೆ ಇತ್ತೀಚೆಗೆ ಯಾಕೋ ಆಗ್ತಿಲ್ಲ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ. ಯಾಕೋ ಹೆಲ್ತ್ ತುಂಬ ಕೈ ಕೊಡ್ತಾಯಿದೆ ನನಗೆ. ಪುನಃ ಹೆದರಿಕೆ ಆಗೋಕ್ಕೆ ಶುರುವಾಗಿದೆ ನನಗೆ. ತಿರ್ಗಾ KMCಗೆ ಇನ್ನು ಚೆಕಪ್ಪಿಗಂತ ಹೋದರೆ ಏನೇನು ಪುನಃ ಪ್ರಾಬ್ಲಮ್ ಆಗಿದೆಯೋ ಕರಳಲ್ಲಿ, ಪುನಃ ಯಾಕೆ ಹೀಗೆಲ್ಲ ಪದೇ ಪದೇ ಜ್ವರ ಬರ್ತಿದೆ, ಏನು ಪ್ರಾಬ್ಲಮ್ ಆಗ್ತಿದೆ. ತಿರ್ಗಾ ಹೋದರೆ ದೊಡ್ಡ ದೊಡ್ಡ ಟೆಸ್ಟ್ಗಳು, ಸ್ಕೋಪಿ ಅದು ಇದು ಮಾಡ್ತಾರೆ ಕರಳು ಅಂತ ಹೇಳಿದ್ಮೇಲೆ. ಹಾಗೆ ಮತ್ತು ತಿಂಗಳಾನುಗಟ್ಟಲೆ ಪುನಃ ನಾನು ಅಡ್ಮಿಟ್ ಆದರೆ ಅದೆಲ್ಲ ಹಾಗೆ ಹಾಕ್ಕೊಂಡೇ ಬಂದಿದೆ ಅಲ್ವಾ, ಅದೇ ರೀತಿ ಮೈಂಡಿಗೆ, ಅದೇ ರೀತಿ ಮನಸ್ಸಿಗೆ ಬಂದುಬಿಡತ್ತೆ, ಹೆದರಿಕೆ ಆಗೋಕ್ಕೆ ಶುರುವಾಗ್ಬಿಡತ್ತೆ. ಹಾಗಾಗಿ ಟೋಟಲಿ ನಾನು ಕನ್ಫ್ಯೂಷನಲ್ಲಿದ್ದೇನೆ. ಯೂಟ್ಯೂಬ್ ಬಿಟ್ಟೇ ಬಿಡಲಾ, ಹೆಲ್ತ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕು, ಹೆಲ್ತ್ ನೋಡ್ಕೋಬೇಕು ಸರಿ. ಯೂಟ್ಯೂಬ್ ಬಿಟ್ಬಿಟ್ರೆ ಮೈಂಡ್ ಫುಲ್ ಇದಾಗೋಗುತ್ತೆ. ಯಾಕಂದರೆ ನಮ್ಮ ಮೈಂಡನ್ನು ಫುಲ್ ಒಂದು ಎಂಗೇಜ್ ಆಗಿರೋಕ್ಕೆ, ಮೈಂಡ್ ಎಂಗೇಜ್ ಆಗಿದ್ದರೆ ತಾನೇ ಹೆಲ್ತು ಸುಧಾರಿಸ್ತಾ ಹೋಗುತ್ತೆ, ಖುಷಿ ಇರುತ್ತೆ. ಹೌದು ಎಲ್ಲ ಖರೆ. ಆದರೆ ಹೀಗೆ ಒಂದು 4 ಜನ ಅವರಿವರು ನೋಡಿ ವಿಡಿಯೋ ನೋಡಿ ಹೇಳಿದರೆ ಸಾಕಾಗಲ್ಲ. ಯೂಟ್ಯೂಬಲ್ಲಿ ಮೇಲೆ ಬರಬೇಕಂದ್ರೆ ವಾಚ್ ಟೈಮ್ ಹೆಚ್ಚಾಗಬೇಕು, ವ್ಯೂಸ್ ತುಂಬ ಬರಬೇಕು ಅಲ್ವಾ. ನಾನು ಬೇರೆಯವ್ರ ರೀತಿ ಡೈಲಿ ವ್ಲಾಗು ಹಾಗೆ ಡೈಲಿ ರೂಟೀನ್ ಹಾಗೆ ಹಾಕೋಕ್ಕಾಗಲ್ಲ ನನಗೆ. ಯಾಕಂದರೆ ನಾನು ಇಡೀ ವಾರದಲ್ಲಿ 4 ದಿನ ಸರಿಯೇ ಇರಲ್ಲ ನಾನು. ಹಾಗಾಗಿ ಹೋಗಿದೆ ನನ್ನ ಹೆಲ್ತು.
ಹಾಗಾಗಿ ಕಂಟೆಂಟ್ ವೀಡಿಯೋ ಹಾಕೋದೇ ನನಗೆ ಸರಿಯಾಗುತ್ತೆ. ಆದರೆ ಇದಕ್ಕೆ ವ್ಯೂಸ್ ಬರಲ್ಲ, ಏನು ಮಾಡೋದಂತ ಗೊತ್ತಾಗಲ್ಲ ನನಗೂ ಕೂಡ. ನಿಮಗೆ ಏನು ಇಷ್ಟ ಆಗುತ್ತೆ ನೀವು ಹೇಳಿ, ಏನು ಮಾಡ್ಬೋದು ಅಂತ. ನೀವು ವಿಡಿಯೋ ನೋಡಿದವರು ಕಮೆಂಟ್ ಮಾಡೋ ಇಷ್ಟ ಇದ್ದರೆ ಖಂಡಿತ ಮಾಡಿ, ಪ್ಲೀಸ್ ಮಾಡಿ. ಹಾಗೆ ನೋಡಬೇಕು. ಈಗ ಹೆಲ್ತ್ ಏನಾದರೂ ಇನ್ನೂ ಅಪ್ಸೆಟ್ ಆಗ್ತಾ ಹೋದರೆ ಯಾರೇನೇ ಹೇಳಿದರೂ ಕೈ ಬಿಡೋದಾಗತ್ತೆ. ದೇವರ ಮೇಲೆ ಭಾರ ಹಾಕಬೇಕಷ್ಟೆ. ಯಾಕಂದರೆ ಹೆಲ್ತ್ ಇಂಪಾರ್ಟೆಂಟು ಅಲ್ವಾ. ಇನ್ನೂ ಹುಷಾರು ತಪ್ತಾ ಹೋದರೆ ನಾನು ಹೋಗಲೇಬೇಕಾಗತ್ತೆ, KMCಗೆ ಟೆಸ್ಟಿಗೆ ಹೋಗಲೇಬೇಕಾಗತ್ತೆ. ಪುನಃ ಅದೇ ರಿಪಿಟೇಷನ್, ಅದೇ ಸಾಕಾಗಿ ಹೋಗಿದೆ ನನಗೆ. ಆ ಪ್ರಪಂಚ ಬೇಡಾಗಿದೆ. ಯಾಕಂದರೆ ಎಲ್ಲರ ಶುಭ ಹಾರೈಕೆ, ನಿಮ್ಮ ಆಶೀರ್ವಾದ ಇದ್ದರೆ ನಾನು ಕಂಟಿನ್ಯೂ ಮಾಡ್ಬೋದು, ಹೆಲ್ತು ಸುಧಾರಿಸ್ಬೋದು ನಂದು. ಮುಂದೆ ಒಂದಲ್ಲ ಒಂದಿನ ಒಳ್ಳೆಯದಾಗ್ಬೋದು ಅಲ್ವಾ. ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಸರಿ.